ಕನ್ನಡ ಕಿರುತೆರೆ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಈಗಂತೂ ಸಿನಿಮಾಗಿಂತ ಜೋರಾಗಿ ಟ್ವಿಸ್ಟ್ ಅಂಡ್ ಟರ್ನ್ ಕೊಡುತ್ತಿದ್ದಾರೆ. ಕಾಂಪಿಟೇಷನ್ಗೆ ಬಿದ್ದು ಧಾರಾವಾಹಿಗಳನ್ನ ನಿರ್ಮಿಸುತ್ತಿದ್ದಾರೆ. ಹೀಗೆ ಗಮನ ಸೆಳೆಯುತ್ತಿರುವ ಧಾರಾವಾಹಿ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ಆಸೆ. ಕಿರುತೆರೆ ವೀಕ್ಷಕರು ಈ ಧಾರಾವಾಹಿಯನ್ನ ಆಸೆಪಟ್ಟು ನೋಡುತ್ತಿದ್ದಾರೆ. ಇದೇ ಧಾರಾವಾಹಿಯಲ್ಲಿ ಶ್ರುತಿ ಪಾತ್ರದಲ್ಲಿ ನಟಿಸುತ್ತಿರುವ ಕಿರುತೆರೆ ನಟಿ ಇಂಚರಾ ಜೋಶಿ ಮಿಂಚುತ್ತಿದ್ದಾರೆ. ಈಗಾಗಲೇ ಕನ್ನಡ ಹಾಗೂ ತೆಲುಗಿನ ಹಲವು ಧಾರಾವಾಹಿಗಳಲ್ಲಿ ನಟಿಸಿರುವ ಇಂಚರಾ ಜೋಶಿ ಆಸೆ ಮೂಲಕ ಮತ್ತೆ ಕನ್ನಡದಲ್ಲಿ ಸದ್ದು ಮಾಡುತ್ತಿದ್ದಾರೆ. ಸಂದರ್ಶನದಲ್ಲಿ ಇಂಚರಾ ಜೋಶಿ ತಮ್ಮ ಜರ್ನಿ ಹಾಗೂ ಆಸೆ ಧಾರಾವಾಹಿಯ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ನಮ್ಮ ಅಮ್ಮ ಕುಂದಾಪುರದವರು, ನಮ್ಮ ಅಪ್ಪ ಬೆಳಗಾವಿ ಕಡೆಯವರು. ನಾನು ನಮ್ಮ ಅಕ್ಕ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಆಮೇಲೆ ಓದಿನಲ್ಲಿ ತುಂಬಾ ಚೆನ್ನಾಗಿದ್ದೆ. ಬಾಲ್ಯದಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡುತ್ತಿದ್ದರು. ಆಗ ನಾನೇ ಸ್ಕ್ರಿಪ್ಟ್ ಬರೆದು ಡೈರೆಕ್ಷನ್ ಮಾಡ್ತಿದ್ದೆ. ಒಂದು 8 ಜನ ಇದ್ವಿ. ವರದಕ್ಷಿಣೆ ಕಿರುಕುಳದ ಬಗ್ಗೆ ಮಾತನಾಡಿದ್ವಿ. ಜಿಲ್ಲಾ ಮಟ್ಟದವರೆಗೂ ಹೋಗಿ 3ನೇ ಪ್ರೈಸ್ ಗೆದ್ದುಕೊಂಡಿದ್ವಿ. ಆಗಲೇ ನನಗೆ ಆಕ್ಟಿಂಗ್ನಲ್ಲಿ ಆಸಕ್ತಿ ಇದೆ ಅಂತ ಗೊತ್ತಾಯಿತು. CA ಮುಂದುವರೆಸು ಅಂತ ಅಪ್ಪ ಅಂದ್ರು. ಏನೋ ನನಗೆ ಗೊತ್ತಿಲ್ಲ, ಜಾಸ್ತಿ ಓದೋದು ಇರುತ್ತೆ ಅಂತ ಅನಿಸ್ತಿತ್ತು. ಒಂದು ದಿನ ಹೋಗಿ ಅಪ್ಪ ನನಗೆ ಇದು ಆಗಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದೆ. ಅಪ್ಪ ಒಂದು ದಿನ ಕೋಪ ಮಾಡಿಕೊಂಡಿದ್ದರು. ಮಾರನೇ ದಿನ ಬಂದು ಉಷಾ ಭಂಡಾರಿ ಇನ್ಸ್ಟಿಟ್ಯೂಷನ್ಗೆ ಸೇರ್ಕೊಳ್ತೀಯಾ ಅಂತ ಕೇಳಿದ್ರು. ಡ್ಯಾನ್ಸ್, ಕಲರಿಯಪಟ್ಟು ಹಾಗೂ ಆಕ್ಟಿಂಗ್ ಹೇಳಿಕೊಟ್ಟರು. ಅದಾದ ಮೇಲೆ ಆಡಿಷನ್ ಶುರು ಮಾಡಿದೆ. 2019 ಜನವರಿ 1ನೇ ತಾರೀಕು ನಾನು ನನ್ನ ಮೊದಲ ಸೀರಿಯಲ್ ಮರಳಿ ಬಂದಳು ಸೀತೆ ಶುರು ಮಾಡಿದೆ. ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರ ಪ್ರೊಡಕ್ಷನ್. ಮರಳಿ ಬಂದಳು ಸೀತೆಯಲ್ಲಿ ತಂಗಿ ಪಾತ್ರ ಮಾಡಿದ್ವಿ. ಅದಾದ 2 ತಿಂಗಳಲ್ಲೇ ಕಲರ್ಸ್ ಕನ್ನಡದಲ್ಲಿ ರಂಗನಾಯಕಿ ಅಂತ ಸೀರಿಯಲ್ ಶುರುವಾಯಿತು. ಅದು ಕೂಡ ತಂಗಿ ಪಾತ್ರವೇ. 2 ಸೀರಿಯಲ್ ಶುರುವಾಯಿತು. ಬಂದ 6 ತಿಂಗಳಿಗೆ ಬೆಸ್ಟ್ ಸಹೋದರಿ ವಿಭಾಗದಲ್ಲಿ ಅನುಬಂಧ ಅವಾರ್ಡ್ ಸಿಕ್ತು. ಹಾಗೆ ಕಲರ್ಸ್ ಸೂಪರ್ ವಾಹಿನಿಯಲ್ಲಿ ಭೂಮಿ ತಾಯಾಣೆ ಶುರುವಾಗಿತ್ತು. ಒಮ್ಮೆಲೆ 3 ಸೀರಿಯಲ್ ಮಾಡ್ತಿದ್ವಿ. ಎಲ್ಲ ಚೆನ್ನಾಗಿ ನಡೀತಿತ್ತು. ಈಗಲೇ ಕೋವಿಡ್ ಬಂತು. ಒಂದೊಂದೇ ಸೀರಿಯಲ್ ನಿಲ್ಲುವುದಕ್ಕೆ ಶುರುವಾಯಿತು. ರಂಗನಾಯಕಿ ಅಂತೂ ನನ್ನ ಹುಟ್ಟುಹಬ್ಬದಿಂದೇ ನಿಂತು ಹೋಯಿತು. ಅದು ತುಂಬಾನೇ ಅಳ್ತಿದ್ದೆ. ಸೀರಿಯಲ್ಗೆ ಬಂದು 1 ವರ್ಷಕ್ಕೆ ಹೀಗಾಯ್ತಲ್ಲ ಅಂತ. ನಾನು ಕೃಷ್ಣನನ್ನ ತುಂಬಾನೇ ನಂಬ್ತೇನೆ. ಉಡುಪಿಗೆ ಹೋಗಿ ಅಲ್ಲಿ ಮಾತನಾಡಿಕೊಂಡು ಬಂದ ದಿನಾನೇ ನನ್ನ ಮೊದಲ ತೆಲುಗು ಸೀರಿಯಲ್ ಅನ್ನ ಕೇಳಿಕೊಂಡು ಬಂದರು. ಮತ್ತೆ 2ನೇ ಕೋವಿಡ್ ಬಂತು. ಸೀರಿಯಲ್ಗಳೆಲ್ಲ ಸ್ಟಾಪ್ ಆಯಿತು. ಆಗ ತೆಲುಗು ಆಫರ್ ಬಂತು. ಮಟ್ಟಿಗಾಜುಲು ಅಂತ ಲೀಡ್ ರೋಲ್ನಲ್ಲಿ ನಟಿಸಿದೆ. ಮತ್ತೆ ಸುವರ್ಣದವರು ಕಥೆಯೊಂದು ಶುರುವಾಗಿದೆ ಸೀರಿಯಲ್ಗೆ ಆಫರ್ ಕೊಟ್ಟರು. ಆಗ ತೆಲುಗು ಕನ್ನಡ ಅಂತ 2 ಸೀರಿಯಲ್ ಮಾಡುತ್ತಿದ್ದೆ. ಮಟ್ಟಿಗಾಜುಲು 1 ವರ್ಷ ಆದ್ಮೇಲೆ ಮುಗಿತು. ಇತ್ತ ಕಥೆಯೊಂದು ಶುರುವಾಗಿದೆ ಮುಗೀತು. ಆಗಲೇ ಸ್ಟಾರ್ ಸುವರ್ಣದಲ್ಲಿ ಆಸೆ ಸೀರಿಯಲ್ ಶುರುವಾಗಿತ್ತು. ಅಲ್ಲಿ ಶ್ರುತಿ ಅಂತ ಹೊಸ ಪಾತ್ರ ಪರಿಚಯವಾಗಿತ್ತು. ಈ ತರ ಪಾತ್ರ ಮಾಡಬೇಕು ಅಂತ ಅನಿಸ್ತಿತ್ತು. ನಾನು ನಮ್ಮ ಅಕ್ಕ ಇಬ್ಬರೇ ಮೊದಲ ಇಂಡಸ್ಟ್ರಿಗೆ ಬಂದಿದ್ದು. ಅಂದರೆ ನಮಗೆ ಯಾರು ಗಾಡ್ ಫಾದರ್ ಇರಲಿಲ್ಲ. ನಮಗೆ ಯಾರು ಬೆಂಬಲಕ್ಕೂ ಇರಲಿಲ್ಲ. ಅಮ್ಮನಿಗೆ ಬೇರೆಯವರು ಹೇಳೋರು, ಆಗಲ್ಲ ನಿಮ್ಮ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತಿದ್ರು. ಅಪ್ಪ ನಮ್ಮ ಬೆಂಬಲಕ್ಕೆ ನಿಂತಿದ್ರು. ಒಂದು ಬೇಜಾರೇನೆಂದ್ರೆ ನಮ್ಮ ಅಕ್ಕ ಡಿಸೆಂಬರ್ನಲ್ಲಿ ಎಂಟ್ರಿ ಕೊಟ್ಟರು. ನಾನು ಜನವರಿಯಲ್ಲಿ ಎಂಟ್ರಿ ಕೊಟ್ಟೆ. ಅವಳನ್ನ ಟಿವಿಯಲ್ಲಿ ನೋಡಿದರು. ನನ್ನನ್ನ ಟಿವಿಯಲ್ಲಿ ನೋಡಲು ಆಗಲಿಲ್ಲ. ನನ್ನ ಶೂಟಿಂಗ್ ಮುಗಿಸಿ 10 ದಿನಕ್ಕೆ ಅವರು ತೀರಿಕೊಂಡರು. ಅವರೇ ನನಗೆ ಬೆಂಬಲವಾಗಿ ನಿಂತಿದ್ದು. ಅದೊಂದು ಬೇಜಾರಷ್ಟೇ. 6 ವರ್ಷ ಒಂದೊಂದು ವರ್ಷವೂ ಒಂದೊಂದು ತರ ಇತ್ತು. ಟ್ಯಾಲೆಂಟ್ ಇದ್ದು ದೇವರ ಮೇಲೆ ನಂಬಿಕೆ ಇದ್ದರೆ ಏನೇ ಇದ್ದರೂ ಕೈ ಬಿಡಲ್ಲ. ಎಷ್ಟೇ ಕಷ್ಟ ಇದ್ದರೂ ಫೋಕಸ್ ಮಾಡಬೇಕು. ಎಷ್ಟೇ ಸಾರಿ ಡೌನ್ ಫಾಲ್ ಆಗ್ತಿದೀವಿ ಅನ್ನುವಾಗಲೇ ಯಾವುದಾದರೂ ಒಂದು ಸೀರಿಯಲ್ ಸಿಕ್ಕಿದೆ. ನಾನು ಹೀರೋಯಿನ್ ಆದ್ರೆ ಒಂದೇ ತರ ಕ್ಯಾರೆಕ್ಟರ್ ಬರುತ್ತೆ. ಆದರೆ ನನಗೆ ಬೇರೆ ಬೇರೆ ಪಾತ್ರ ಮಾಡಬೇಕು. ಈ ಕಥೆಯೊಂದು ಶುರುವಾಗಿದೆಯಲ್ಲಿ ಹುಡುಗ ಹಾಗೆ ಪಾತ್ರ ಮಾಡಿದೆ. ಈ ಆಸೆ ಶ್ರುತಿ ಅನ್ನುವ ಪಾತ್ರ ಕೂಡ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಹೀರೋಯಿನ್ ಆಗಿದ್ದರೆ ಒಂದೇ ತರ ಅಳೋದು, ಒಂದೇ ತರ ನಗೋದು ಇರ್ತಿತ್ತು. ಅದಕ್ಕೆ ನನಗೆ ಆ ತರ ಪಾತ್ರ ಮಾಡುವುದಕ್ಕಿಂತ ಬೋಲ್ಡ್ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅನಿಸುತ್ತೆ. ಮುಂಚೆ ಏನೋ ಭಯ ಇತ್ತು, ಈಗ ಇಲ್ಲ. ಇಂಡಸ್ಟ್ರಿಯ ಮೇಲೆ ಏನೋ ನಂಬಿಕೆ ಇದೆ. ಇಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ಭಯವಿಲ್ಲ. ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಷ್ಟೇ. ರೀಲ್ಸ್ನಲ್ಲಾಗಲಿ ಫೋಟೋ ಹಾಕೋದಾಗಲಿ ಮಾಡುತ್ತಾ ನಾವು ಇದ್ದೀವಿ ಅಂತ ಕಾಣಿಸಿಕೊಂಡರೆ ಅವರಾಗೆ ಅಪ್ರೋಚ್ ಮಾಡುತ್ತಾರೆ. ನಾವು ಕಾಣಿಸಿಕೊಳ್ತಿಲ್ಲ ಅಂದ್ರೆ ಎಲ್ಲರೂ ಮರೆತು ಹೋಗ್ತಾರಷ್ಟೇ. ಆಸೆ ಒಂದು ಟೀಮ್ ಬೇಸ್ಡ್ ಟೀಮ್. ಇದೊಂದು ಫ್ಯಾಮಿಲಿ ತರ ಅನ್ಸ್ಬಿಟ್ಟಿದೆ. ಇನ್ನು ನನ್ನ ಪಾತ್ರದ ಕಡೆ ಬಂದರೆ ನಾನು ರಿಯಲ್ ಲೈಫ್ನಲ್ಲಿ ಯಾರಿಗೆ ಏನಾದರೂ ಅಂದರೆ ಅಯ್ಯೋ ಅವರಿಗೆ ಬೇಜಾರು ಆಯ್ತಲ್ಲ, ಹೋಗಿ ಮಾತಾಡ್ಸೋಣ ಅಂತ ಅನಿಸುತ್ತೆ. ಆದರೆ ಶ್ರುತಿ ಕ್ಯಾರೆಕ್ಟರ್ ಡೆಡ್ ಆಪೋಸಿಟ್. ಸೀನ್ ಪೇಪರ್ ನೋಡಿದಾಗ ಹೀಗೆ ಹೇಳ್ಬಿಟ್ನಾ ಅಂತ ಶಾಕ್ ಆಗುತ್ತೆ. ಹಾಗಿದೆ ನನ್ನ ಪಾತ್ರ. ನನ್ನ ಅಕ್ಕನ ಮೊದಲ ಸೀರಿಯಲ್ ಬಿಳಿ ಹೆಂಡತಿ. ಅದು ಸುವರ್ಣದಲ್ಲಿಯೇ ಪ್ರಸಾರ ಆಗಿತ್ತು. ಅದೇನಾಯಿತು ಅಂದ್ರೆ ಅಕ್ಕನಿಗೆ ಬಿಳಿ ಹೆಂಡತಿ ಸೀರಿಯಲ್ಗೆ ಕರೆದಿದ್ದರು. ನನಗೆ ಬಿಳಿ ಹೆಂಡತಿ ಸೀರಿಯಲ್ಗೆ ಹೇಳಿದರು. ಇಬ್ಬರು ಅಪೋಸಿಟ್ ಸೀರಿಯಲ್ಗೆ ಸೆಲೆಕ್ಟ್ ಆದ್ವಿ. ಅವಳು ಮೊದಲು ಸೆಲೆಕ್ಟ್ ಆದಳು. ಆಮೇಲೆ ನಾನು ಆಯ್ಕೆ ಆದೆ. ನಾವಿಬ್ಬರು ನಮ್ಮ ಸೀರಿಯಲ್ಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಕಾಂಪಿಟೇಷನ್ ಅನ್ನೋದಕ್ಕಿಂತ ಒಂದೇ ಸೀರಿಯಲ್ನಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ. ಸುವರ್ಣದಲ್ಲಿಯೇ ಮೌನರಾಗ ಸೀರಿಯಲ್ನಲ್ಲಿಯೇ ಅದಾಗಬೇಕಿತ್ತು. ಆದರೆ ಸಾಧ್ಯವಾಗಲಿಲ್ಲ.
ಮುಂದಿನ ದಿನಗಳಲ್ಲಿ ನೋಡೋಣ. ನಾನು ನಮ್ಮ ಅಕ್ಕ ಇಬ್ಬರಿಗೂ ಮಾಡಬೇಕು ಅಂತ ಆಸೆ ಇದೆ ಎನ್ನುತ್ತಾರೆ ನಟಿ ಇಂಚರಾ ಜೋಶಿ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.